ಆರೋಪಗಳು ಬರ್ತಿದೆ. ನೋಡಿ, ಮೊದಲೇಗೂ ಪರಮೇಶ್ವರ್ ಅವರು ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಕೇಂದ್ರಕ್ಕೆ ಕೇಳಿ ಅಂತ ಓಪನ್ ಸಭೆಯಲ್ಲಿ ಹೇಳಿದ್ರು. ಆಮೇಲೆ ನಡೆದು ತಮಾಷೆಗೆ ಹೇಳಿದ್ದೆ ಅಂತ. ನಾನು ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ತಮಾಷೆಗಾದರೂ ಸತ್ಯ ಹೇಳಿದಾರಲ್ಲ, ತಮಾಷೆ ಇದ್ರೂ ಸತ್ಯ ಇದೆ. ಅದನ್ನು ಹೇಳುವಂಥ ಕೆಲಸ ಪರಮೇಶ್ವರ್ ಮಾಡಿದ್ರು. ಇನ್ನು ಶಾಸಕರಿಗೆ ಯಾಕೆ ತೊಂದರೆ ಆಗಿದೆ ಅಂದರೆ, ಒಂದು ಕಡೆ ಅನುದಾನ ಇಲ್ಲ. ಈಗಾಗಲೇ 2.5 ವರ್ಷ ಆಯಿತು. ಇನ್ನು 2.5 ವರ್ಷದಲ್ಲಿ ಸಂಪೂರ್ಣ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ಜನರ ಮುಂದೆ ಹೋಗೋಕ್ಕಾಗಲ್ಲ ಅನ್ನೋದು ಒಂದು ಬಾಧೆ. ಆದರೆ ಇನ್ನೊಂದು ಕಡೆ ಅದ್ರ ಮೇಲೆ ನ್ಯಾಯದ ಮೇಲೆ ಬರೀ ಅಂತೆ ಒಂದು ಕಡೆ ದುಡ್ಡಿಲ್ಲ. ಇನ್ನು ಇಂಥ ಕೆಲಸಗಳನ್ನು ಮಾಡಬೇಕಂದ್ರೂ ಕೂಡ ಭ್ರಷ್ಟಾಚಾರ ಆಗಿದೆ. ವರ್ಕ್ ಆರ್ಡರ್ ತಗೊಳ್ಳೋದಕ್ಕೂ ಭ್ರಷ್ಟಾಚಾರ, ಎಸ್ಟಿಮೇಷನ್ ಮಾಡಿಸೋದಕ್ಕೂ ಭ್ರಷ್ಟಾಚಾರ, ಬಿಲ್ ಕೊಡೋದಕ್ಕೂ ಭ್ರಷ್ಟಾಚಾರ. ಇದು ಕಾಂಗ್ರೆಸ್ಸಿನ ಆಡಳಿತದ ಫಲಶ್ರುತಿ. ಇನ್ನೊಂದು ತಾವು ಗಮನಿಸಬೇಕು, ಜನರು ಭ್ರಷ್ಟಾಚಾರಕ್ಕೆ ತಮ್ಮ ಪ್ರಾಮಾಣಿಕ ದುಡಿಮೆಯ ಹಣವನ್ನು ಕೊಡುವಂತ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿದೆ. ಒಟ್ಟಾರೆ ಕಾಂಗ್ರೆಸ್ ನೀತಿ. ಉದಾಹರಣೆಗೆ ಈ ಇಲೆಕ್ಟ್ರಿಕ್ ಮೀಟರ್ ಅದು 500,000 ರೂಪಾಯಿ ಇದ್ದಿದ್ದು ಈಗ 7,000 8,000 ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ಮಾಡಿದ್ದಾರೆ. ಹೈಕೋರ್ಟ್ ಇಂದ ಸ್ಟೇ ಕೊಟ್ಟಿದೆ, ಮುಂದೆ ಬರ್ತೀವಿ. ಅದನ್ನು ಸರ್ಕಾರ ಕೊಡುದಿಲ್ಲ. ದುಡ್ಡು ಮೀಟರ್ಗಳಿಗೆ ಸರ್ಕಾರ ಕೊಡುದಿಲ್ಲ, ಕನ್ಸ್ಯೂಮರ್ ಕೊಡಬೇಕು, ಜನ ಕೊಡಬೇಕು. ಅದರಲ್ಲಿ ದುಡ್ಡು ಹೊಡಿತಾರೆ. ಯಾವ ಮೀಟರ್ 1,000 ರೂಪಾಯಿ ಇದ್ದಿದ್ದು 7,000 8,000 ಅಂದ್ರೆ ಯಾರಿಗೂ ಹೋಗುತ್ತೆ ದುಡ್ಡು? ಸೊ ಜನ ಕೊಡುವಂತ ದುಡ್ಡಿನಿಂದ ಭ್ರಷ್ಟಾಚಾರ ನಡೀತದೆ. ಇದು ಹೊಸ ಪದ್ಧತಿ ಇವತ್ತು ಕಾಂಗ್ರೆಸ್ನ ಪ್ರಾರಂಭ. ಇನ್ನೊಂದು, ರೈತರು ಹಾಲು ಉತ್ಪಾದಕರಿಗೆ ಡಿಸೆಂಬರ್ನಿಂದ ಸುಮಾರು 770 ಕೋಟಿ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಎಲ್ಲ ಒಕ್ಕೂಟಗಳು ಕೇಳಿದ್ರೆ ಅವ್ರೇನಂದ್ರು, ನಮ್ಮ ಹತ್ರ ದುಡ್ಡಿಲ್ಲ, ನಿಮ್ಗೆ ರೇಟ್ ಏರಿಸೋದಕ್ಕೆ ಅನುಮತಿ ಕೊಡ್ತೀವಿ, ನಾವು ಮಾಡಿಬಿಡಿ. 3 ಸತಿ ಹಾಲಿನ ದರ ಏರಿಸಿ, ಅದು ಜನಸಾಮಾನ್ಯರಿಗೆ ದುಡ್ಡು ಕೊಡ್ಬೇಕಲ್ಲ. ಹಾಲಿನ ದರ ಏರಿ ತಮ್ಮ ಮಕ್ಕಳಿಂದ ಕೊಡುವಂತಹದನ್ನ ತಪ್ಪಿಸಲು ಜನರ ಮೇಲೆ ಹಾಕಿದ್ದಾರೆ. ಎಕ್ಸೈಸ್ ಅಂತೂ ವಿಪರೀತವಾಗಿ, ಯಾವ ಸರಾಯನ್ನ ಬಡವರು ಕುಡಿತಾರೆ ಚೀಪ್ ರೇಟ್, ಅದ್ರ ಮೇಲೆ ಅತಿ ಹೆಚ್ಚು ತೆರಿಗೆ ಹಾಕಿದ್ದಾರೆ. ಯಾಕಂದ್ರೆ 90% ಕನ್ಸಂಪ್ಷನ್ ಅದೇ ಇದೆ. ಬಡವರ ಮೇಲೆ ಎಲ್ಲ ರೀತಿಯ ತೆರಿಗೆ ಹಾಕಿ ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ. ಈಗ ಎಕ್ಸೈಸ್ ಡೀಲರ್ಸ್ ಅವರೆಲ್ಲ ಸ್ಟ್ರೈಕ್ ಮಾಡಿ, ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇಲಾಖೆಯಲ್ಲಿ ಅಂತ. PWD ಅವರು ಸ್ಟ್ರೈಕ್ ಮಾಡಿದ್ರು, ಭ್ರಷ್ಟಾಚಾರ ಇದೆ. KEB ಅಸೋಸಿಯೇಷನ್ ಸ್ಟ್ರೈಕ್ ಮಾಡಿದ್ರು, ಭ್ರಷ್ಟಾಚಾರ ಇದೆ. ಮುಖ್ಯಮಂತ್ರಿಗಳಾಗ್ಲಿ ಸಂಬಂಧಪಟ್ಟಂತ ಸಚಿವರಾಗಲಿ ಪಿಟಿ ಅಂತಾರೆ. ಆ ಇಲಾಖೆಯ ಸಂಘಟನೆಗಳೇ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರೆ ಪಿಟಿ ಅಂತ. ವಿರೋಧ ಪಕ್ಷದಲ್ಲಿದ್ದಾಗ ನಾವು ಬಹಳ ದೊಡ್ಡ ಹಂಗಾಮ ಮಾಡಿ. ಹೀಗಾಗಿ ಭ್ರಷ್ಟಾಚಾರ ತುಂಬಿರುವಂತ, ಆಡಳಿತದ ಹಳಿ ತಪ್ಪಿರುವಂತ ಒಂದು ಇಟ್ಟು ದಸೆ ಇರುವಂತ ಒಂದು ಆಡಳಿತ ಇವತ್ತು ಕರ್ನಾಟಕದಲ್ಲಿದೆ. ಜನ ಬೇಸತ್ತಿದ್ದಾರೆ. ಆಡಳಿತ ಪಕ್ಷ ಶಾಸಕರು ಬೇಸತ್ತಿದ್ದಾರೆ. SK ಪಾಟೀಲ್ರು ಪತ್ರ ಬರೀತಾರೆ. ಅವ್ರು ಕ್ಯಾಬಿನೆಟ್ ಕಲಿಗಾಗಿ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾಯ್ತು, ವೈಯಕ್ತಿಕ ಡಿಸ್ಕಸ್ ಮಾಡ್ಬೇಕಾಯ್ತು. ಬಹಿರಂಗ ಪತ್ರ ಯಾಕೆ ಬರ್ತೀವಿ? ಸಾಮಾನ್ಯವಾಗಿ ವಿರೋಧ ಪಕ್ಷದವ್ರು ಬಹಿರಂಗ ಪತ್ರ ಬರೀತಾರೆ, ಯಾಕಂದ್ರೆ ಆಡಳಿತ ಪಕ್ಷನ ಮಾತು ಕೇಳಲ್ಲ. ಅವ್ರು ಬಹಿರಂಗ ಪತ್ರ ಯಾಕೆ ಬರೆದ್ರೆ? ಯಾಕೆ ಮುಖ್ಯಮಂತ್ರಿಗಳು ನೀವು ಹೇಳಿದ್ರೆ ಕೇಳ್ತಿರ್ಲಿಲ್ಲ.
ಅವ್ರಿಗೆ ವಿಶ್ವಾಸ ಇಲ್ಲ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ತಾರೆ.